ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿ ಹುತಾತ್ಮರಾಗಿರ್ತಾರೆ. ಅವರೆಲ್ಲನೂ ಸ್ಮರಣೆ ಮಾಡುವಂತಹ ದಿನ. ಹಾಗೆ ನಾವು ಒಂದಷ್ಟು ಜನರನ್ನು ನಾವು ಹೆಸರುಗಳನ್ನ ಹೇಳ್ತಾ ಇದ್ದೇವೆ. ಸ್ವತಂತ್ರ ಒಂದು ಹೋರಾಟದಲ್ಲಿ ಭಾಗವಹಿಸಿ ಮುಂಚೂಣಿಯಲ್ಲಿ ನಿಂತು ಮುಂದಾಳತ್ವವನ್ನು ವಹಿಸಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟು ಇವೆಲ್ಲ ಗೊತ್ತಿರ್ಬೋದು. ಯಾರ್ಯಾರು ಅವರು ಸ್ವತಂತ್ರ ಹೋರಾಟಗಾರರು? ಗಾಂಧೀಜಿ ಅಂತ ಹೇಳಿಲ್ಲ, ಭಗತ್ ಸಿಂಗ್ ಅಂತ ಹೇಳಿಲ್ಲ, ಹಾಗೆ ಸುಭಾಷ್ ಚಂದ್ರ ಬೋಸ್, ಹೀಗೆ ಹೇಳ್ತಾ ಹೋಗ್ತಾ ಇರ್ತೀರ, ಹೌದಲ್ವಾ? ಕೆಲವರು ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ನಿಮಗೆ ಮಹಾನ್ ಕ್ರಾಂತಿಕಾರಿ ಪುರುಷ, ಅವನ ಮಾಸ್ಟರ್ ದಾ ಅಂತ ಕರೀತಾರೆ, ಸೂರ್ಯ ಸೇನ್ ಅಂತಕ್ಕಂಥವನು. ಹೇಳಿದ್ರೆ ಹೆಸರಿದ್ದೀನ ಹೇಳಿದಿರಾ? ಮಹಾನ್ ಕ್ರಾಂತಿಕಾರಿ ಪುರುಷ ಇವನು. ಅಪ್ಪಟ ದೇಶಭಕ್ತ ಇವರು. ಅಂದರೆ ಕೆರೆಮನೆಯಲ್ಲಿ ಇವರೆಲ್ಲ ಇರ್ತಾರೆ. ಇವ್ರ ಬಗ್ಗೆ ಓದ್ಕೋಬೇಕು, ತಿಳ್ಕೋಬೇಕು. ಇವನು ಕೂಡ ಸ್ವತಂತ್ರ ಒಂದು ಸಂಗ್ರಾಮದಲ್ಲಿ ಹೋರಾಡಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಅನೇಕ ಹೋರಾಟಗಳನ್ನು ಮಾಡಿರ್ತಕ್ಕಂಥವ್ರು. ಇವರು 1894 ಮಾರ್ಚ್ 27ರಂದು ಬಾಂಗ್ಲಾದೇಶದಲ್ಲಿ, ಅಂತಂದರೆ ಈಗ ಅದು ವಿಭಜನೆ ಆಗಿದೆ, ಮೊದಲು ಭಾರತಕ್ಕೆ ಸೇರಿತ್ತು. ಆ ಒಂದು ಬಾಂಗ್ಲಾದೇಶದ ಚಿತ್ತಗಂಗದ ನಮಪಾಡ ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಯಾರು? ಮತ್ತೆ ಬಿಡಿ ಆಗಲೇ ಸೂರ್ಯಸೇನ್, ಸೂರ್ಯನಂತೆ ಬಿಚ್ಚಿ ಮರೆಯಾದವರು ಸೂರ್ಯಸೇನ್ ಅಂತಕ್ಕಂಥವ್ರು. ಇವರು ಅಪ್ಪಟವಾದಂತಹ ದೇಶಭಕ್ತರಾಗಿರ್ತಾರೆ, ವಿಚಾರವಂತರಾಗಿರ್ತಾರೆ. ನಿಂತರ ಓದ್ತಾ ಇರುವಂತಹ ಸಂದರ್ಭದಲ್ಲೇ ಅನೇಕ ಹೋರಾಟಗಾರರ ಜೊತೆ ಸೇರಿಕೊಂಡು ಅವರು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಅದರ ಬಗ್ಗೆ ಏನು ಅನ್ಯಾಯವನ್ನು ಮಾಡ್ತಾ ಇದ್ರು ಈ ಬ್ರಿಟಿಷರು, ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಇಡೀ ದೇಶವನ್ನೇ ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡು ನಮ್ಮಲ್ಲಿರ್ತಕ್ಕಂತಹ ಅಪಾರವಾದಂತಹ ಸಂಪತ್ತನ್ನು ಲೂಟಿ ಮಾಡ್ತಾರೆ. ಈ ಅನ್ಯಾಯ, ತೆರಿಗೆಯನ್ನ ಜಾಸ್ತಿ ಆಗ್ತಕ್ಕಂಥದ್ದು ಬಹಳ ನಿಷ್ಕೃಷ್ಟವಾಗಿ ನಡೆಸ್ಕೊತಾರೆ. ಅವರು ನಮ್ಮನ್ನ ಅಮಾನುಷವಾದಂತಹ ಕ್ರೂರವಾದ ಘಟನೆಗಳನ್ನ ಮಾಡ್ತಾರೆ. ಕಠಿಣವಾದ ಶಿಕ್ಷೆಯನ್ನು ಕೊಟ್ಟಂಥದ್ದು ಎಲ್ಲ ಮಾಡಿರ್ತಾರೆ. ಅದನ್ನೆಲ್ಲವೇ ಅವಾಗ ತಿಳ್ಕೊಂಡಿರ್ತಾರೆ. ಯಾರು? ಸೂರ್ಯಸೇನ್ ಅಂತಕ್ಕಂತಹ ಮಹಾನ್ ಕ್ರಾಂತಿಪುರುಷ. ಹಾಗೆ ಪ್ರಭಾವಿತಕ್ಕೆ, ಅನೇಕ ಜನ ಪ್ರಭಾವಿತಕ್ಕೆ ಒಳಗಾಗ್ತಾರೆ. ಸಂಘಟನೆಯನ್ನ ಮಾಡ್ತಾರೆ. ಅವರು ದೇಶದ ಉದ್ದಕ್ಕೂ ಸಂಘಟನೆಯನ್ನ ಮಾಡಿ ಅನೇಕ ಚಳುವಳಿಗಳು ಭಾಗವಹಿಸ್ತಾರೆ. ಅವರು ಸೂರ್ಯಸೇನ ವಿಚಾರವಂತರಾಗಿರ್ತಾರೆ. ಅನೇಕ ವಿಷಯಗಳನ್ನ ಓದ್ತಾ ಇರ್ತಾರೆ, ತಿಳ್ಕೊಳ್ತಾ ಇರ್ತಾರೆ. ಏನಾದರೂ ನನ್ನ ದೇಶಕ್ಕೆ ನಾನು ಕಿಂಚಿತ್ತು ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಅಪಾತಿ ಅವರಲ್ಲಿ ಇರ್ತದೆ. ಅಂತಹ ಶಾಂತಿ ಪುರುಷರು ಅವರ ದೇಹದ ನಾಡಿಗಳಲ್ಲಿ ಒಂದು ದೇಶಭಕ್ತಿಯ ಕಿಚ್ಚು ಉರಿತಾ ಇರ್ತಾರೆ. ಜ್ವಾಲ ಅಂತ ಹೇಳ್ತೀವಲ್ಲ, ಆ ರೀತಿ ಅವರಲ್ಲಿ ಉರಿತಾ ಇರ್ತಾರೆ. ಹಾಗೆ ಅದೆಲ್ಲಕ್ಕೂ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಒಂದು ಸೈನ್ಯವನ್ನ ಕಟ್ತಾರೆ. ಆ ಸೈನ್ಯ ಇಂಡಿಯನ್ ರಿಪಬ್ಲಿಕ್ ಆರ್ಮಿ ಅಂತಕ್ಕಂಥ ಒಂದು ಸೈನ್ಯವನ್ನ ಕಟ್ತಾರೆ. ಇದರ ಮೂಲಕ ಅದಕ್ಕೆ ಸೈನ್ಯಕ್ಕೆ ಸೇರ್ಬೇಕಾದ್ರೂ ಕೂಡ ಒಂದು ಧ್ಯೇಯ ಇದೆ. ಅದಕ್ಕೆ ಯಾರು ಸಾವಿಗೆ ಅಂಜೋದಿಲ್ಲ ಅವರು ಮಾತ್ರ ಈ ಸೈನ್ಯಕ್ಕೆ ಸೇರ್ಬೇಕು ಅಂತಾರೆ. ಸಾವುದೇ ಎಲ್ಲ ಏನ್ ಮಾಡ್ತೀವಿ? ಭಯ ಅಲ್ವಾ? ಭಯ ಇರ್ತಲ್ವಾ? ಆದ್ರೆ ಅವರ ಧ್ಯೇಯ ಒಂದು ಉದ್ದೇಶ ಆಗಿದ್ದ ಸೈನ್ಯಕ್ಕೆ ಸೇರ್ಬೇಕಾದ್ರೆ ಯಾರು ಸಾವಿಗೆ ಅಂಜೋದಿಲ್ಲ ಅವರು ಈ ಒಂದು ಸೈನ್ಯಕ್ಕೆ ಸೇರ್ಬೇಕು ಅಂತ ಹೇಳ್ತಾರೆ. ಎಂತ ಮಾತುಗಳು! ಆಗ ಸಂಘಟನೆಯನ್ನ ಮಾಡ್ತಾರೆ. ವಿದ್ಯಾರ್ಥಿಗಳನ್ನ, ಯುವಕರನ್ನ ಎಲ್ಲರೂ ಕೂಡ ಸೇರಿಕೊಂಡು ಅವರಿಗೆ ತರಬೇತಿಯನ್ನ ಕೊಡ್ತಾರೆ. ಅನೇಕ ತಿಳುವಳಿಕೆಯಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ, ಅಷ್ಟು ಅವರಿಗೆ ಒಂದು ಸಂತೋಷ ಆಗೋದಿಲ್ಲ ಅವ್ರ ಬಗ್ಗೆ ಹೋರಾಡೋದು. ಹಾಗೇನಾಗುತ್ತೆ, ಒಂದು ಕಠಿಣವಾದ ನಿರ್ಧಾರವನ್ನು ತಗೊಳ್ತಾರೆ. ಅವರು ಸರಿಯಾದ ರೀತಿಯಲ್ಲಿ ಬ್ರಿಟಿಷರಿಗೆ ಟಾಂಗ್ ಕೊಡಬೇಕು ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಟಾಂಗ್ ಅನ್ನ ಕೊಡಬೇಕು ಅವರಿಗೆ. ಅದೇ ರೀತಿ ಮುಂದೆ ಅವರು ಸಿಂಹ ಸ್ವಪ್ನ ಮಾಡ್ತಾರೆ ಸೂರ್ಯಸೇನ್. ಈ ಒಂದು ಚಿತ್ತಗಂಗಾ ಏನೇನಾಗ ಬಾಂಗ್ಲಾದೇಶದ ಚಿತ್ತಗಂಗಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಮದ್ದು ಗುಂಡುಗಳನ್ನ ಹಾಗೂ ಈ ರೈಫಲ್ಗಳು, ಬಂದೂಕುಗಳನ್ನ ಸಂಗ್ರಹಣೆ ಮಾಡುವಂತ ಒಂದು ಸ್ಥಳ ಇದೆ. 2 ಸ್ಥಳಗಳು ಅದು ಬ್ರಿಟಿಷರು ಮಾಡ್ಕೊಂಡಿರ್ತಾರೆ. ಮದ್ದು ಗುಂಡುಗಳೆಲ್ಲ ಸಂಗ್ರಹಣೆ ಮಾಡ್ಕೊಂಡು ಆ ಒಂದು ವಿಷಯ ಇವರಿಗೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಮೂಲಾಧಾರ ಅದೇ ಆಗಿರುತ್ತೆ. ಅವರಿಗೆ ಬೇರೆ ಬೇರೆ ಕಡೆಗೆ ಕಳಿಸ್ತಾ ಇರ್ತಾರೆ ಬ್ರಿಟಿಷರು. ಇದನ್ನೇ ಟಾರ್ಗೆಟ್ ಮಾಡಿ ಕಾರ್ಯಾಚರಣೆಯನ್ನ ಮಾಡಿ ಇದಕ್ಕೆ ಧ್ವಂಸಗೊಳಿಸಬೇಕು ಅಂತ ಪ್ರತಿಜ್ಞೆಯನ್ನ ಮಾಡ್ತಾರೆ. ಇದಕ್ಕೆ 65 ಜನ ಕ್ರಾಂತಿಕಾರಿ ಪುರುಷರನ್ನ ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲಿ 3 ತಂಡಗಳನ್ನಾಗಿ ಮಾಡ್ಕೊಳ್ತಾರೆ. 3 ತಂಡಗಳನ್ನ ಮಾಡಿಕೊಂಡು ಅದಕ್ಕೆ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುತ್ತಾರೆ. ಮಾಸ್ಟರ್ ಮೈಂಡ್ ಅಂತ ಕರೀತಾರೆ ಅದಕ್ಕೆ. ಅವರನ್ನ ಮಾಸ್ಟರ್ ದಾ ಅಂದ್ರೆ ಮಾಸ್ಟರ್ ಮೈಂಡ್. ಅದನ್ನ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಒಬ್ಬೊಬ್ಬರು ಮುಂದಾಳತ್ವದಲ್ಲಿ ಆ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ. ಮೊದಲನೇದಾಗಿ ಗಣೇಶ್ ಘೋಷ್ ಅಂತಕ್ಕಂಥ ಹೆಸರನ್ನೇ ಕೇಳಿದಾಗ ಅದಕ್ಕೆ ಪುಸ್ತಕಗಳನ್ನ ಓದಬೇಕು ಅಂತಕ್ಕಂಥ ಗಣೇಶ್ ಘೋಷ್ ಅಂತಕ್ಕಂಥವ್ರು ಮೊದಲನೇ ತಂಡವನ್ನ ಅವರು ಮುಂದಾಳತ್ವವನ್ನು ವಹಿಸ್ತಾರೆ. 2ನೇರು ಲೋಕನಾಥ್ ಬಾಡ್ ಅಂತಕ್ಕಂಥವ್ರು. 2 ತಂಡದಲ್ಲಿ 10 ಜನ ಇರ್ತಾರೆ. ಇವರು ಒಂದು ಆ ಒಂದು ಶಸ್ತ್ರಾಸ್ತ್ರವನ್ನ ಸಂಗ್ರಹಣೆ ಮಾಡ್ತಾರೆ. ಅದರಲ್ಲಿ ದಾಳಿ ಮಾಡ್ತಕ್ಕಂಥ ಒಂದು
ಸಂಗ್ರಹಣ ಮಾಡತಕ್ಕಂಥ ಕಾರ್ಯಾಚರಣೆಯಲ್ಲಿ ಅವರಲ್ಲಿ ಭಾಗವಹಿಸ್ತಕ್ಕಂಥದ್ದು. ಹಾಗೆ ಮೂರನೆಯವರು ಅಂಬಿಕಾ ಚಕ್ರವರ್ತಿ ಅಂತಕ್ಕಂಥವ್ರು 3 ಜನರನ್ನ ಆಯ್ಕೆ ಮಾಡ್ಕೊಂಡು ಸಂಚಗಳನ್ನ ರೆಡಿಯಾಗಿ ಮಾಡ್ತಾರೆ. ಇದು ಯಾವಾಗ ನಮಗೆ ಬರುತ್ತೆ ಆ ದಿನಕ್ಕಾಗಿ ಕಾಯ್ತಾ ಇದ್ದಾರೆ. ಇಲ್ಲಿ ಬಾಂಗ್ಲಾದೇಶದ ಚಿತ್ತಗಂಗಾ ಅಂತಕ್ಕಂಥ ಒಂದು ಪ್ರದೇಶ ಅದನ್ನ ನಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾರೆ. ಹಾಗಾದ್ರೆ 1930 ಏಪ್ರಿಲ್ 18 ರಾತ್ರಿ 10 ಗಂಟೆಗೆ ನಾವು ಅಲ್ಲಿಗೆ ತಲುಪಿ ಅದನ್ನ ಕಾರ್ಯಾಚರಣೆಯನ್ನು ಮಾಡಬೇಕಂತ ಅಂಶಗೊಳಿಸಬೇಕು ಅಂತಕ್ಕಂಥದ್ದನ್ನ ತೀರ್ಮಾನವನ್ನ ಮಾಡ್ತಾರೆ. ಅದೇ ರೀತಿ ಮೊದಲನೇ ತಂಡ ಹೋಗುತ್ತೆ ಆ ಒಂದು ಸ್ಥಳಕ್ಕೆ. ಇವರು ಪೊಲೀಸ್ನ ಒಂದು ವೇಷವನ್ನು ಹಾಕೊಂಡು ಹೋಗಿರ್ತಾರೆ. ಸುತ್ತ ಕಾಯ್ತಾ ಇದ್ದಾರೆ ಆ ಪ್ರದೇಶದಲ್ಲಿ ಏನೋ ಮದ್ದುಗುಂಡುಗಳು ಅದನ್ನ ಸಶಸ್ತ್ರಗಾರ ಅಂತ ಕರೀತಾರೆ, ಸಂಗ್ರಹಣೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಬ್ರಿಟಿಷರಿಗೆ ಒಂದು ರೀತಿಯಲ್ಲಿ ಮರ್ಮಾಘಾತವನ್ನ ನೀಡೋದು ಅಂತ ಹೇಳಿದ್ರೆ ಆ ರೀತಿ ಹಲ್ಲುಕ್ಕಿಂತ ಹಾವಿನಂತೆ ನಾವಕ್ಕಿಂತ ಅವ ಖಚಿತ ನಮ್ಮನ್ನ ಏನಾಗಲ್ಲ ಹೌದಲ್ಲ ಆಟಾಡ್ತಾರೆ. ಆ ಒಂದು ಆ ರೀತಿಯಾದಂತಹ ಒಂದು ಮರ್ಮಾಘಾತವನ್ನು ಕೊಡಬೇಕು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮೊದಲನೇ ಹೋಗುತ್ತೆ. ಅವ್ರಿಗೂ ಯಾರು ಅನ್ನೋದನ್ನ ಪತ್ತೆ ಮಾಡಲು ಒಳಗೇನೆ ಒಂದು ಮಿಂಚಿನ ವೇಗದಲ್ಲಿ ಅವರೆಲ್ಲರನ್ನೂ ಏನ್ ಮಾಡ್ತಾರೆ, ಶೂಟ್ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಸುಮಾರು ಜನ ಒಂದು 200-300 ಜನ ಪೊಲೀಸಿರ್ತಾರೆ. ಇವರ ಒಂದು ವೀರಾವೇಶದಿಂದ ಹೋರಾಟವನ್ನ ಮಾತಾಡೋದನ್ನ ನೋಡಿ ಅವರೆಲ್ಲ ಪಲಾಯನವನ್ನ ಮಾಡ್ತಾರೆ, ಹೊರಟೋಗ್ತಾರೆ ಎಲ್ಲ ಅವರು. ಹಾಗೇನಾಗ್ತದೆ ಎಲ್ಲ ಬಲು ಭಾರತ್ ಮಾತಾ ಕಿ ಜೈ ಏನೋ ಜಯ ಭಾರತಾಂಬೆ ಒಂದು ಜಯಘೋಷಗಳನ್ನ ಗಟ್ಟಿಯ ಕೂಗಿನ ಮೂಲಕ ಆಕಾಶ ನಿಂತರಕ್ಕೆ ಕೇಳಿಸುವಂತಹ ರೀತಿಯಲ್ಲಿ ಜಯಘೋಷಗಳನ್ನ ಕೂಗ್ತಾ ಮೊದಲನೇ ಒಂದು ಪ್ರದೇಶಕ್ಕೆ ಹೋಗಿ ಎಲ್ಲ ತಮ್ಮ ಏನೇನು ಬೇಕಾದ್ರೆ ಇರ್ತಾರೆ ರೈಫಲ್ ಬಂದೂಕುಗಳು ಅವನ್ನೆಲ್ಲರಿಗೂ ತಗೋತಾರೆ, ಏನೇನು ಬೇಕಿಲ್ಲ. ಇದು ಮೊದಲನೇ ಗುಂಪಾಯಿತು. ಎರಡನೇ ಗುಂಪು ಯಾರು, ಲೋಕನಾಥ್ ಪಾಳ್ ಅಂತಕ್ಕಂಥ ಒಂದು ಇದೇ ತರ ಅವರು ಇನ್ನು ಎರಡನೇ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಸಶಸ್ತ್ರಗಾರ ಒಂದು ಸಂಘ ಇರ್ತಕ್ಕಂಥದಕ್ಕೆ ಅವರು ಕೂಡ ಅಲ್ಲಿಗೆ ದಾಳಿಯನ್ನ ಮಾಡ್ತಾರೆ. ಇದೇ ತರ ದಾಳಿಯನ್ನು ಮಾಡಿ ಅಲ್ಲೂ ಕೂಡ ಒಂದು ವೀರಾವೇಶದಿಂದ ಹೋರಾಡಿ ಅವರ ತಂಡದವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮಾಡ್ತಾರೆ. ಅಲ್ಲೂ ಕೂಡ ಇವ್ರಿಗೆ ಏನಾಗುತ್ತೆ, ಎಲ್ಲರೂ ಬೇಕಾದಂತಹ ಯುದ್ಧದ ಸಲಕರಣೆಗಳನ್ನ ಇಟ್ಕೊಳ್ತಾರೆ. ಆದ್ರೆ ಒಂದು ನಿರಾಶೆ ಕಾಲಿರುತ್ತೆ ಇವರಿಗೆ. ಮದ್ದುಗುಂಡುಗಳು ಎಲ್ಲಿ ಸಂಗ್ರಹಣೆ ಮಾಡಿದ್ದಾರೆ ಅಂತ ಗೊತ್ತಾಗಲೇ ರೈಫಲ್ ಬಂದೂಕುಗಳು ಸಿಗ್ತವೆ. ಅದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಏನ್ ಬೇಕು ಎಲ್ಲವನ್ನ ತಗೊಂಡು ಅದಕ್ಕೆ ಬೆಂಕಿಯನ್ನ ಎಲ್ಲ ಒಂದು ಇನ್ನು ಯಾವ ಗುಂಪು, 3ನೇ ಗುಂಪು ಯಾರು, ಅಂಬಿಕಾ ತಂಡ. ಇವನೇನು ಇಲ್ಲಿ ನಡೀತಕ್ಕಂಥದ್ದು ಚಿಂತಗಂಗಾ ನಡೀತಕ್ಕಂಥದ್ದು ಹೊರ ಜಗತ್ತಿಗೆ ಗೊತ್ತಾಗಬಾರ್ದು ಬ್ರಿಟಿಷರಿಗೆ ಅನ್ನೋ ರೀತಿಯಲ್ಲಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರಂತೆ ಅವ್ರು ಏನ್ ಮಾಡ್ತಾರೆ, ಟೆಲಿಕಾಪ್ಗಳು ಅಲ್ಲಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆಗಳನ್ನ ಏನ್ ಮಾಡ್ತಾರೆ, ಧ್ವಂಸ ಮಾಡ್ತಾರೆ. ಈ ಪೊಲೀಸರು ಏನ್ ಮಾಡ್ತೀವಿ, ಈಗಿನ ಕಾಲದಷ್ಟು ಆಗ ಸಾಮಾಜಿಕ ಜಾಲತಾಣ ಇರಲಿಲ್ಲ, ಕಡಿಮೆ ಎಷ್ಟು ಬೇಕಾದ್ರೆ ಇರ್ತದೆ, ಎಲ್ಲವನ್ನ ಧ್ವಂಸ ಮಾಡ್ತಾರೆ. ಕೊನೆಗೆ ರೈಲಿನ ಹಳಿಗಳು ಸುತ್ತ ಇರ್ತಕ್ಕಂಥ ಯಾವ ಸಂಪರ್ಕ ಇದೆ ಆ ಒಂದು ಪ್ರದೇಶಕ್ಕೆ ಎಲ್ಲವನ್ನ ಧ್ವಂಸ ಮಾಡಕ್ಕೆ ಅವ್ರು ಗೊತ್ತಾಗೋದೇ ನಡೀತಾ ಇದೆ ಅಂತಕ್ಕಂಥದ್ದು. ಈ ತರ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಕ್ರಾಂತಿಕಾರಿ ಪುರುಷ ಅಂತಕ್ಕಂಥ ಹರಿದೇವ್ ಅವರು ಯಾರು, ಸೂರ್ಯ ಸೇನ್ ಅದಕ್ಕೆ ಚಿತ್ರಗಂಗದ ಬಂಡಾಯದ ಮಾಸ್ಟರ್ ದ ಸೂರ್ಯ ಸೇನ್ ಅಂತ. ಸೂರ್ಯ ಸೇನ್ ಅಂತಂದ್ರೆ ಸೂರ್ಯನಂತೆ ಉಯ್ದು ಕಣ್ಮರೆ ಆದಂತವ್ರು ಎಲ್ಲ ಗೊತ್ತಾಗಿದೆ. ಆದ ನಂತರ ಬಿಟ್ಟರೆ ಬ್ರಿಟಿಷ್ ಅವರು ಯಾರ್ಯಾರು ಏನೇನಂತ ಪತ್ತೆ ಮಾಡಿಸೋದಷ್ಟು ದಿನಗಳಾದ ಮೇಲೆ ಎಲ್ಲ ವಿಷಯವನ್ನ ಕಲೆ ಹಾಕ್ತಾರೆ. 65 ಜನರನ್ನ ಲಿಸ್ಟನ್ನ ಪಡ್ಕೊಂಡು ಚಿತ್ತ ಹಿಂಸೆಯನ್ನು ಕೊಡ್ತಾರೆ. ಎಷ್ಟು ಇನ್ನೊಂದು ನೆನ್ಸ್ಕೊಂಡ್ರೆ ನೋವಾಗಿದೆ. ಏಕೆಂತಂದ್ರೆ ನಾವೆಲ್ಲ ಇಲ್ಲಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ದೇಶದಕ್ಕೆ ಸ್ವತಂತ್ರವನ್ನ ತಂದ್ಕೊಡೋದಕ್ಕೆ ಪ್ರಾಣ ತ್ಯಾಗವನ್ನ ಮಾಡ್ತಾರೆ. ಹಿಂಸೆ ಹಿಂಗ್ ಕೊಡ್ತಾರೆ ಅಂತಂದ್ರೆ ಹೇಳೋದಕ್ಕೆ ಅಸಾಧ್ಯ. ಭಾರತಾಂಬೆಯ ಎದುರಿಗೆ ಹೇಳಬಾರ್ದು ಅಂತ ನಮ್ಮ ಸೂರ್ಯ ಸೇನ್ ಅವರಿಗೆ ಅಲ್ಲಿಗೆ ತೆಗಿತಾರೆ. ಯಾವ ತರ ಮಾಡ್ತಾರೆ, ಎಷ್ಟೊಂದು ಕ್ರೂರತನದಿಂದ ಅಮಾಯಕವಾಗಿ ನಮ್ಮನ್ನು ನಡ್ಕೊಂಡು ಹೋಗೋರು ಎಲ್ಲರನ್ನೂ ಅದೇ ತರ ಅವನ್ನ ಒಂದು ಕೇಸ್ಗಳಿಗೆ ಸಿಗ್ತಕ್ಕಂಥ ಕಠಿಣ ಶಿಕ್ಷೆಯನ್ನ ಕೊಟ್ಟು ಅವರನ್ನ ಗಲ್ಲಿಗೆ ಇರ್ತಾರೆ. ಕೊನೆಯದಾಗಿ ಒಬ್ಬರು ಹುಡುಕಿರ್ತಾರೆ ಸೂರ್ಯಸೇನ್ ಅವರು 1934 ಅಂದ್ರೆ ಈ ಒಂದು ಕಾರ್ಯಾಚರಣೆ ನಡೆದ 4 ವರ್ಷಗಳ ನಂತರ ಅವರು ಕೈಗೊಳ್ತಾರೆ. ಜನವರಿ 12ನೇ ತಾರೀಕು 1934 ಜನವರಿ 12 ಬೇರೆ ಜನವರಿ 12 ಒಂದು ವಿಶೇಷ ದಿನ ಇರ್ಬೋದು ಏನೋ. ಅದೇ ದಿನ ಇವ್ರನ್ನ ಎಲ್ಲಿಗೆ ಇರ್ತಾರೆ ಹೇಳ್ತಲ್ಲ. ಕೊನೆಯ ಇಂದು ದಿನ ನೈಟ್ 7 ಗಂಟೆಗೆ ಮಾನಸಿಕವಾದ ಹಿಂಸೆಯನ್ನು ಕೊಟ್ಟು ಅದನ್ನ ಇದಾಗ್ತಾರೆ, ಮನನೊಂದರೆ. ಆದರೂ ಅವರು ಅಲ್ಲಿಂದ ಮಾತಾಡ್ಕೊಂಡು ಭಾರತಾಂಬೆ ಘೋಷಗಳನ್ನ ಕೂಗ್ತಾ ಪ್ರಾಣಾರ್ಪಣೆ ಮಾಡ್ತಾರೆ. ಇಂಥವರು ಸಾಕಾಗಷ್ಟು
ಇದ್ದಾರೆ ಕ್ರಾಂತಿಕಾರಕ ಪುಸ್ತಕಗಳು, ನಮಗೆ ಬೆಳಕಿಗೆ ಬಂದಿಲ್ಲ, ನಮಗೆ ಗೊತ್ತಿಲ್ಲ. ಅದಕ್ಕೆ ಇತಿಹಾಸದ ಪುಟಗಳನ್ನು ತಿರುವಾಗಬೇಕು. ಈ ಥರ ವಿಚಾರಗಳು ಸಿಗ್ತಾ ಇರ್ತವೆ ನಮಗೆ. ಒಂದಷ್ಟು ಜನ ಗೊತ್ತಿರೋದೇ ಇಲ್ಲ, ನನಗೆ ಗೊತ್ತಿಲ್ಲ, ನಮ್ಮ ಪುಸ್ತಕಗಳು ಓದ್ಕೊಂಡು ನಮಗೆ ಬಗ್ಗೆ ಗೊತ್ತಾಗ್ತದೆ. ಚಿಕ್ಕ ಚಿಕ್ಕ ಪುಸ್ತಕಗಳಿದೆ. ಏಕೆಂತಂದ್ರೆ ನಮ್ಮ ರಕ್ತವನ್ನ ಅವರು ಕೊಟ್ಟಿದ್ದಾರೆ, ಪ್ರಾಣತ್ಯಾಗ ಮಾಡಿದ್ದಾರೆ. ಅವರಿಲ್ಲ ಅಂತಂದ್ರೆ, ಲಕ್ಷಾಂತರ ಜನ ಹೋರಾಟಗಾರಿಲ್ಲ ಅಂತಂದ್ರೆ ನಮ್ಮ ಸ್ಥಿತಿ ಏನಾಗ್ತದೆ ನೀವೇ ಯೋಚನೆ ಮಾಡಿ. ಅಂತಹ ಒಂದು ಅಪ್ಪಣವಾದಂತಹ ಉತ್ಕಟವಾದಂತಹ ದೇಶಭಕ್ತರಿ. ಆದರೆ ಈಗಲೂ ದೇಶಭಕ್ತಿ ಇದ್ದಾರೆ. ರಾಜಕೀಯ ಆಗುತ್ತೆ ಹೇಳೋದಕ್ಕೆ. ನಮ್ಮ ದೇಶದ ಮಾನವ ಮರ್ಯಾದೆಯನ್ನ ಬೇರೆ ದೇಶದಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳು ಕೆಲವರು ಕರೀತಾರೆ. ಏಕೆಂತಂದ್ರೆ ನಮ್ಮ ರಾಷ್ಟ್ರ ಈಗ ವಿಶ್ವ ಮಟ್ಟಕ್ಕೆ ಏರ್ತಕ್ಕಂಥದ್ದು ಏನಾಗಿದೆ. ಆಗಲೇ ಮೋದಿ ಆದ್ಮೇಲೆ ಪ್ರಧಾನಮಂತ್ರಿಯವರು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ. ಇಡೀ ಏನೋ 190ಕ್ಕೂ ರಾಷ್ಟ್ರಗಳಿದ್ದಾವೆ, ರಾಷ್ಟ್ರಗಳಿದ್ದಾವೆ, ನಮ್ಮ ಭಾರತ ಕಡೆ ನೋಡ್ತಾ ಇದ್ದಾವೆ. ಅಷ್ಟು ಅಭಿವೃದ್ಧಿಯನ್ನ ಹೊಂದತಕ್ಕಂತಹ ನಮ್ಮ ಭಾರತ ದೇಶ ಅದಕ್ಕೆ ಎಷ್ಟು ವರ್ಷಗಳಾಗಬೇಕಾಯ್ತು ನೋಡಿ. ನಾವು ಈ ಸ್ಥಿತಿಗೆ ತಲುಪಬೇಕಾ? ಅದರಿಂದ ವಿಚಾರಗಳನ್ನ ತಿಳ್ಕೋಬೇಕು. ಮೊಬೈಲ್ ತಗೊಂಡು ಕೂಡ ಎಷ್ಟು ವಿಚಾರಗಳು ಸಿಗ್ತವೆ. ಒಳ್ಳೆಯದನ್ನ ತಗೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ. ವಿಡಿಯೋಗಳಿರ್ತವೆ, ಆಡಿಯೋಗಳಿರ್ತವೆ. ಇಂತಹ ಮಹಾನ್ ಪುರುಷರ ಬಗ್ಗೆ ತಿಳ್ಕೊಳ್ಳಿ. ನೀವು ಆಮೇಲೆ ಈ ರಾಷ್ಟ್ರ ಪ್ರೇಮ ಅಂತಂದ್ರೆ ದೇಶಭಕ್ತಿಗೆ ಆಡಬೇಕಾದ ಗೌರವವನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಇಲ್ಲ. ನಾವು ಕಳ್ತನ ಮಾಡೇ ಇರ್ತಕ್ಕಂಥದ್ದು ಹಾಗೂ ರಾಷ್ಟ್ರಕ್ಕೆ ನಾವು ಎಡಗನ್ನ ಮಾಡೇ ಇರ್ತಕ್ಕಂಥದ್ದು ಒಂದು ರಾಷ್ಟ್ರಭಕ್ತಿ. ತೆರಿಗೆಯನ್ನ ಸರಿಯಾಗಿ ಕಟ್ತಕ್ಕಂಥದ್ದು ಒಂದು ರಾಷ್ಟ್ರಭಕ್ತಿ. ಒಂದು ದಿನ ಒಂದು ಸ್ವತಂತ್ರ ದಿನ ಯಾವ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ನೀವು ಎಲ್ಲ ಭವ್ಯ ಭಾರತವನ್ನ ವಿದ್ಯಾರ್ಥಿಗಳಿಲ್ಲ ಕಿಂಚಿತ್ತಾರು ಬಳಸ್ಕೊಳ್ಳಿ ಅಂತ ಹೇಳ್ತಾ ಅದ್ರ ಬಗ್ಗೆ ಒಂದೆರಡು ಮಾತನಾಡೋ ಅವಕಾಶ ಮಾಡಿಕೊಟ್ಟ ತಾವೆಲ್ಲರಿಗೂ ಆ ಪ್ರೀತಿಪೂರ್ವಕವಾದ ಧನ್ಯವಾದ.